ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜನ ನುಡಿ ಲೋಕ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಜಾಸ್ತಿ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಏನಾಗ್ತಾ ಇದೆ, ಜಾಬ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರಿ, ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಸರ್ಕಾರಿ ನ್ಯೂಸ್ಗಳ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರಿ, ಯಾಕೆ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ. ಸೊ ಯಾಕೆ ಅಪ್ಡೇಟ್ಸ್ ಕೊಡ್ತಾ ಇಲ್ಲ, ಯಾಕೆ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ಸೊ ಅದಕ್ಕೆಲ್ಲ ಇವತ್ತು ಕ್ಲಾರಿಟಿ ಕೊಡ್ತೀನಿ. ಸೊ ಹಾಗೆ ಇವತ್ತು 27ನೇ ಕಂತಿನ ಅಮೌಂಟ್ ಬಗ್ಗೆ ಮಾತಾಡೋಣ. ಸೊ ಯಾರಿಗೆಲ್ಲ ಇನ್ನೂ 27ನೇ ಕಂತು ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಸೊ ನಿಮಗೆಲ್ಲ ಗೊತ್ತಿರಬಹುದು, ಗೃಹಲಕ್ಷ್ಮಿ ಅಮೌಂಟು ಯುಗಾದಿ ಹಬ್ಬ ಆಗಿರ್ಬೋದು ಮತ್ತು ರಂಜಾನ್ ಆಗಿರ್ಬೋದು. ಸೊ ಅದರ ಒಂದು ನಿಟ್ಟಿನಲ್ಲಿ ಒಂದೇ ತಿಂಗಳಲ್ಲಿ 3 ಕಂತುಗಳ ಅಮೌಂಟ್ಗಳನ್ನು ಹಾಕಿದ್ರು, ಓಕೆನಾ. ಸೊ ಎಷ್ಟೋ ಜನರಿಗೆ ಬಂತು, ಇನ್ನು ಎಷ್ಟೋ ಜನರಿಗೆ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂತ ಒಂದೇ ರೀಸನ್ ಎಲ್ಲ ಕಡೆನೂ. ಸೊ ಅದಕ್ಕಿಂತ ಮುಂಚೆ ಒಂದು ರೀಸನ್, 27ನೇ ಕಂತು ಎಷ್ಟು ಜಿಲ್ಲೆಗೆ ಬಿಟ್ಟಿದ್ದಾರೆ ಮತ್ತು ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ನಾನು BPL ಕಾರ್ಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನೇ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಅದು ಸುಮಾರು 1 ಮಿಲಿಯನ್ ಓಡಿದೆ, ಓಕೆನಾ. ಸೊ ಅದರಲ್ಲಿ ಏನು ಕೇಳಿದ್ದಾರೆ ಕ್ವಶನ್ಸ್ ಅಂತ ಹೇಳಿದ್ರೆ, ಮೇಡಮ್ ಎಲ್ಲೂ ಕೂಡ BPL ಕಾರ್ಡ್ ಬಿಟ್ಟಿಲ್ಲ, ಸೊ ನೀವು ಯಾಕೆ ಹಾಕಿದ್ದೀರಾ ವಿಡಿಯೋ, ಇದು ಫೇಕಾ ಅಂತ ಹೇಳ್ಬಿಟ್ಟು. ಸೊ ನಾನು ವಿಡಿಯೋ ಹಾಕಿ 2-3 ತಿಂಗಳಾಗಿದೆ, ಓಕೆನಾ. ಸೊ ಜನವರಿ ಸ್ಟಾರ್ಟಿಂಗಲ್ಲಿ ಹಾಕಿರುವಂಥದ್ದು. ಸೊ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಲೇಟಾಗಿ ನೋಡಿರ್ಬೋದು ವಿಡಿಯೋ, ಅಥವಾ ಇವಾಗ ನೋಡ್ತಾ ಇರ್ಬೋದು. ಸೊ ಅಂಥವ್ರು ಏನು ಮಾಡ್ತಿದ್ದೀರಾ, ಇವಾಗ ಕಮೆಂಟ್ ಮಾಡ್ತಾ ಇದ್ದೀರಾ, ಮೇಡಮ್ ನಮ್ದಿನ್ನೂ ರೇಷನ್ ಕಾರ್ಡ್ ಎಲ್ಲೂ ಬಿಟ್ಟಿಲ್ಲ, ನೀವು ಫೇಕ್ ನ್ಯೂಸ್ ಮಾಡ್ತಾ ಇದ್ದೀರಾ, ಫೇಕ್ ಇದು ಅಂತ ಹೇಳ್ಬಿಟ್ಟು. 3 ತಿಂಗಳು ಹಿಂದೆ ಮಾಡಿರುವಂಥ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಅದು ಯಾವಾಗ ಪೋಸ್ಟ್ ಆಗಿದೆ, ನಾನು ಯಾವಾಗ ವಿಡಿಯೋ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ, ಆ ನಂತರ ಕಮೆಂಟ್ ಮಾಡಿ, ಓಕೆನಾ. ಸೊ ಎಲ್ಲರಿಗೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಯಾವುದೇ ಕಾರಣಕ್ಕೂ BPL ಕಾರ್ಡ್ ಬಿಟ್ಟಿಲ್ಲ ಅಂತ ನಾನು ಸುಳ್ಳು ಹೇಳಿಲ್ಲ ಅಲ್ಲಿ. ಮತ್ತೆ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಯಾರಿಗೆಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ರೇಷನ್ ಕಾರ್ಡ್ ಬಿಟ್ಟಿರೋದು ಓನ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತಲ್ವ, ಸೊ ಅಂಥವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ರು, ಓಕೆನಾ. ಸೊ ಅಂಥವ್ರು ಮಾತ್ರ ಹಾಕಿ ಅಂತ ಹೇಳಿದ್ದೆ. ಸೊ ಎಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜನ ಅರ್ಧಂಬರ್ಧ ವಿಡಿಯೋ ನೋಡ್ತಾರೆ, ಸ್ಟಾರ್ಟಿಂಗ್ ನೋಡ್ತಾರೆ, ಎಂಡ್ವರೆಗೂ ನೋಡಲ್ಲ, ಓಕೆನಾ. ಸೊ ಎಂಡಲ್ಲಿ ನಾನು ಹಾಕಿದ್ದೀನಿ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ದರೆ, ಮತ್ತು ಯಾವ ಯಾವ ಕೆಟಗರಿಯವರು ಯಾವಾಗ ಅಪ್ಲೈ ಮಾಡಬೇಕು, ಯಾವ ಡೇಟಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಚಾರ್ಟ್ ಸಹಿತ ಅಲ್ಲಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ನೀವೇನು ಮಾಡ್ತೀರಾ, ಸ್ಟಾರ್ಟಿಂಗಲ್ಲಿ ನೋಡ್ತೀರಾ, ಆ ನಂತರ ನೋಡಲ್ಲ, ಓಕೆನಾ. ಸೊ ಇದೇ ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ನಾನು ಏನು ಮಾಡ್ತೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ ಬಗ್ಗೆ ಆಗಿರಬಹುದು, ನೀವು ಯಾವುದೇ ವಿಡಿಯೋಗಳನ್ನು ನೋಡಿದ್ರೂ ಕೂಡ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ, ಓಕೆನಾ. ಸೊ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಅವಾಗ ನೀವು ಕಮೆಂಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ಓಕೆನಾ. ಸೊ ಸುಮ್ಮನೆ ಕಮೆಂಟ್ಗಳನ್ನು ಮಾಡ್ತೀರಾ, ಓಕೆನಾ. ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಆ ವಿಡಿಯೋ ನೋಡಿದಿರಲ್ವ. ಸೊ ಇವಾಗ ಸದ್ಯಕ್ಕೆ ರೇಷನ್ ಕಾರ್ಡ್ ಬಿಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಇವಾಗ ಏನೂ ಅಪ್ಡೇಟ್ಸ್ ಇಲ್ಲ ರೇಷನ್ ಕಾರ್ಡ್ ಬಗ್ಗೆ. ಸೊ ಲಾಸ್ಟ್ ಮಂತು ಮತ್ತು ಜನವರಿ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ರು, ಓಕೆನಾ. ಸೊ ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಗೃಹಲಕ್ಷ್ಮಿ ಅಮೌಂಟ್ಗೆ ಬಂದ್ಬಿಡೋಣ. ಸೊ ಏನಪ್ಪ ಗೃಹಲಕ್ಷ್ಮಿಗೆ ಅಂತ ಹೇಳಿದ್ರೆ, 27ನೇ ಕಂತು ಎಷ್ಟೋ ಜನ ಜಮಾ ಆಗೇ ಇಲ್ಲ, ಬಂದೇ ಇಲ್ಲ. ಆಲ್ರೆಡಿ 29ಕ್ಕೆ ಹೋಗಿದ್ದಾರೆ, 28ಕ್ಕೆ ಬಂದಿದ್ದಾರೆ. ಸೊ ನಮ್ದು ಇನ್ನೂ 27ರಲ್ಲೇ ಇದೆಯಲ್ಲ ಮೇಡಮ್ ಅಂತ ಹೇಳಿ. ಸೊ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಒಂದು ಯುಗಾದಿ ರಂಜಾನ್ ಇರುವ ಕಾರಣ 3 ಕಂತುಗಳನ್ನು ಒಂದೇ ತಿಂಗಳಲ್ಲಿ ಒಟ್ಟಿಗೆ ಹಾಕಿರುವಂಥದ್ದು, ಓಕೆನಾ. ಸೊ ಅವಾಗ ಏನಾಗಿರುತ್ತೆ, ತಾಂತ್ರಿಕ ದೋಷ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಎಷ್ಟೋ ಜನರಿಗೆ ಬಂದಿರಲ್ಲ. ಮೇನ್ ರೀಸನ್ ಎಷ್ಟೋ ಜಿಲ್ಲೆಗಳಿಗೆ ಬಂದಿದೆ ಅಂದರೆ 15 ಜಿಲ್ಲೆಗಳಿಗೆ ಕಂಪಲ್ಸರಿಯಾಗಿ ಬಂದಿದೆ, ಓಕೆನಾ. ಸೊ ಯಾವ ಜಿಲ್ಲೆ ಅಂತ ಹೇಳಿದ್ರೆ, ಒಂದು ಬೆಳಗಾವಿ, ಬಾಗಲಕೋಟೆ, ಬೀದರ್, ಹಾಸನ, ಮತ್ತು ಬೆಂಗಳೂರು ಗ್ರಾಮಾಂತರ, ಗದಗ್, ಧಾರವಾಡ. ಸೊ ಈ ರೀತಿ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ, ಓಕೆನಾ. ಸೊ ನಿಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವರಿ ಮಾಡ್ಕೋಬೇಡಿ, ಬಂದೇ ಬರುತ್ತೆ. 27ನೇ ಕಂತು ಎಲ್ಲರಿಗೂ ಕೂಡ ಹಾಕಿದ್ದಾರೆ, ನಿಮಗೂ ಕೂಡ ಬರುತ್ತೆ. ಯಾವುದೇ ರೀತಿಯಾಗಿ ಟೆನ್ಷನ್ ಮಾಡ್ಕೋಬೇಡಿ, ಓಕೆನಾ. ಸೊ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ, ಇಷ್ಟು ದಿನ ಬಂದಿದೆ, ಎಲ್ಲ ಕಂತುಗಳು ಬಂದಿದೆ, ಇವಾಗ ಯಾಕೆ ಬಂದಿಲ್ಲ. ಸೊ ಅದು ಎಲ್ಲರಿಗೂ ರೀಸನ್ ಬಂದೇ ಬರುತ್ತೆ ಎಲ್ಲರ ತಲೆಯಲ್ಲೂ. ಸೊ ಏನೂ ಪ್ರಾಬ್ಲಮ್ ಆಗಿರಲ್ಲ, ಬಂದೇ ಬರುತ್ತೆ. ಸೊ ನೀವೇನೂ ವರಿ ಮಾಡ್ಕೋಬೇಡಿ. ನಿಮ್ಗೇನಾದರೂ ಇನ್ ಕೇಸ್ ಬಂದಿಲ್ಲ, ಇಷ್ಟು 3 ಕಂತುಗಳು ಬಂದರೂ ನಮ್ಗಿನ್ನೂ 27ರಲ್ಲೇ ಇದ್ದೀವಿ ನಾವು ಅಂತ ಹೇಳಿದ್ರೆ, ಒಂದ್ಸರಿ ಹೋಗಿ ಹತ್ತಿರದ ಆನ್ಲೈನ್ ಶಾಪ್ಗೆ ವಿಸಿಟ್ ಮಾಡಿ, ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ಸ್ ಮಾಡೋದಿದ್ರೆ ಮಾಡಿ, ಅಥವಾ ಈ KYC ಏನಾದರೂ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮಾಡಿ. ಇನ್ನು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ವರಿ ಮಾಡ್ಕೋಬೇಡಿ, ಬಂದೇ ಬರುತ್ತೆ, ಓಕೆನಾ.
ಸೊ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಯಾಕೆ 27ನೇ ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಹಾಗೆ ನನಗೆ ಸೊ ಇದು ಗೃಹಲಕ್ಷ್ಮಿದು ಒಂದು ಸೈಡ್ ಇಟ್ಟರೆ, ಇನ್ನೊಂದು ಕಡೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರಿ ಅಂತ ಹೇಳಿದ್ನಲ್ವ, ಯಾಕೆ ಈ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ, ಯಾಕೋ ಗೊತ್ತಿಲ್ಲ, ಡಿಮೋಟಿವ್ ಆಗಿಬಿಟ್ಟಿದ್ದೀನಿ, ಒಂಥರ ಲೇಜಿ ಅಂತಾರಲ್ವ, ಸೊ ಆ ಥರ ಆಗಿಬಿಟ್ಟಿದ್ದೀನಿ. ಯಾಕಂತ ಗೊತ್ತಿಲ್ಲ, ಇದು ಎಲ್ಲರ ಲೈಫಲ್ಲೂ ಹಾಗೆ ಆಗುತ್ತೆ, ಒಂದೊಂದು ಸಾರಿ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಒಂದು 2026ರಿಂದ ನನಗಂತೂ ಫುಲ್ ಲೇಜಿನೆಸ್ ಅಂದರೆ ಲೇಜಿನೆಸ್ ಆಗಿದೆ. ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನೋದು ನನಗೆ ನಾನು ಪ್ರಶ್ನೆ ಮಾಡ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾ ಇದ್ದೀನಿ. ಒಂದು ಕೆಲಸ ಮಾಡೋಕ್ಕಾಗ್ತಿಲ್ಲ, ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಷ್ಟೊಂದು ಲೇಜಿನೆಸ್ ಯಾಕೆ ಆಗ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ದೇವರಲ್ಲಿ ಭಾರ ಹಾಕಿ ಇನ್ನು ಮುಂದೆ ಶುರು ಮಾಡೋಣ ಅಂತೇಳಿ ಶುರು ಮಾಡ್ತಾ ಇದ್ದೀನಿ. ಈ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಈ 2026 ಏನೇನೋ ನಡೆದೋಯ್ತು ಒಂದು 3 ತಿಂಗಳಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಿಮಗೆ ಬರ್ತಾ ನನ್ನ ಲಾಗ್ಸ್ ಇದೆಯಲ್ವ, ಸೊ ಆ ಗೋಶ್ರೀ ಲಾಗ್ಸ್ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಇನ್ನೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಲಾಗ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ನಿಮಗೆ ಎಲ್ಲ ಥರದ ವಿಡಿಯೋಗಳು ಬರ್ತಾ ಇರುತ್ತೆ. ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಇನ್ನೇನಾದರೂ ನಿಮ್ಗೆ ಏನಾದರೂ ಗೌರ್ಮೆಂಟ್ ನ್ಯೂಸ್ ಅಪ್ಡೇಟ್ಸ್ ಆಗಿರ್ಬೋದು. ಸೊ ನಿಮ್ಗೆ ಯಾವ ಥರ ವಿಡಿಯೋಗಳು ಬೇಕು, ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಈ ಒಂದು ಚಾನಲಲ್ಲಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಗೃಹಿಣಿಯರಾಗಿದ್ದರೆ ಮತ್ತು ಹೌಸ್ ವೈಫ್ ಆಗಿದ್ದರೆ, ನಿಮಗೆ ಎಲ್ಲರಿಗೂ ಕೂಡ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲೇ ಕುಳಿತುಕೊಂಡು ನೀವು ಯಾವ ಥರ ಅರ್ನ್ ಮಾಡಬೇಕು, ಯಾವ ಥರ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೋಬೇಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಲಾಸ್ಟ್ ಚಾನಲ್ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ, ಯಾಕೆ ಜನನುಡಿದಲ್ಲಿ ನಾನು ವಿಡಿಯೋ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಇದಿಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ, ನಿಮಗೆ ಅರ್ಥ ಆಯಿತು ಅಂತ. ಸೊ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಇಷ್ಟು ದಿನ ಅಂತ ಹೇಳಿ. ಸೊ 3 ತಿಂಗಳಿಂದ ಏನೇನೋ ಆಗೋಯ್ತು. ಸೊ ಅದು ಕೂಡ ತಿಳಿಸ್ತೀನಿ. ಆ ಏನೇನೋ ಮಧ್ಯದಲ್ಲಿ ಮತ್ತೆ ನಾನು ರೀಟೇಕ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಎಷ್ಟು ವೀಡಿಯೋಗಳಾಗುತ್ತೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಿಮ್ಗೆ ಅಪ್ಡೇಟ್ಸ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ವರಿ, ನಿಮಗೆ ಡೈಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಗೃಹಲಕ್ಷ್ಮಿದಾಗಿರ್ಬೋದು ಅಥವಾ ಬೇರೆ ಇನ್ಯಾವುದ್ರ ಬಗ್ಗೆನೋ ನೀವು ಕೇಳಿದ್ರೆ ಅದ್ರ ಬಗ್ಗೆನೂ ಕೂಡ ಮಾಡ್ತೀನಿ. ಸೊ ಹಾಗೆ ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಈಗ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರ ಅವರಿಗೆ ಧನ್ಯವಾದಗಳು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಡೈಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಾನು ಮಾಡುವಂಥ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತೆ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.